ಐಂ ಹೀಂ ಶ್ರೀಂ ಶ್ರೀಮಾತ್ರೇ ನಮಃ. ಕಟಕ ರಾಶಿಯ ಯುಗಾದಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಕಟಕ ಅಂದರೆ ಏಡಿ ಅಂತ ಅರ್ಥ. ಕಟಕದಲ್ಲಿ ಪುನರ್ವಸು 4ನೇ ಪಾದ, ಪುಷ್ಯ 4 ಪಾದಗಳು, ಆಶ್ಲೇಷ 4 ಪಾದಗಳು, ಒಟ್ಟು 9 ಪಾದಗಳುಳ್ಳ 3 ನಕ್ಷತ್ರಗಳು ಕಾಣಿಸುತ್ತೆ. ಅವೆಲ್ಲ ಸೇರಿ ಏಡಿ ಥರ ಕಾಣಿಸುತ್ತೆ ಆಕಾಶದಲ್ಲಿ. ಕರ್ಕಾಟಕ ಅನ್ನೋ ಶಬ್ದಕ್ಕೆ ಕರ್ಕವದಟ ಶೀತಿ ಕರ್ಕಾಟಕ ಅಂತ ಅಂದರೆ ಕರ್ಕದಂತೆ ಸುತ್ತುವರಿಯುವುದು ಅಂತ. ಅಂದರೆ ನೀರಿನಲ್ಲಿರ್ತಕ್ಕಂತಹ ಕರ್ಕ ಅಂದರೆ ಏಡಿ ಮಾತೃವಿನ ರಕ್ತಮಯವಾದ ಉದರದಲ್ಲಿ ಈ ಗರ್ಭಕೋಶ ಇದೆಯಲ್ಲ, ಅಲ್ಲಿ ಏಡಿ ತನ್ನ ಉದ್ದವಾದ ಕೊಂಡಿಗಳಿಂದ ತನ್ನ ಸುತ್ತ ಇರತಕ್ಕಂತಹ ಪದಾರ್ಥಗಳನ್ನು ಹಿಡಿದುಕೊಳ್ಳೋ ಹಾಗೆ ಮಾತೃದೇಹದಲ್ಲಿರ್ತಕ್ಕಂತಹ ಗರ್ಭಕೋಶ ಶಿಶುವನ್ನು ಆವರಿಸಿ ಜನನವಾಗುವವರೆಗೂ ಹಿಡಿದುಕೊಂಡಿರ್ತಕ್ಕಂಥದ್ದು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅದು ಕರ್ಕಾಟಕಕ್ಕೆ ಮೀನಿಂಗು. ಕರ್ಕಾಟಕ ಅನ್ನೋ ಪದಕ್ಕೆ ಕೌಭೂಮೌ ತೀಯತ ಇತ್ರಿ ಕುಳಿರಹ ಹೋತಿ ಜನನೀಂ ಕರ್ಕಟ ಕ್ರೀಂ ಹಿಂಸಾಯಾಮ್ ಅಂತ. ಅಂದರೆ ತಾಯಿಗೆ ಗರ್ಭವು ಹೆಂಗೆ ಕೂಡ್ಕೊಂಡಿರುತ್ತಲ್ಲ, ಅದಕ್ಕೆ ಅದನ್ನು ಗರ್ಭಕೋಶಕ್ಕೆ ಕರ್ಕಾಟಕ ಅಂತ ಕರೀತಾರೆ. ಅದಕ್ಕೆ ಅಧಿಪತಿ ಚಂದ್ರ ಆಗಿರ್ತಾನೆ. ಚಂದ್ರ ಮಾತೃಕಾರಕ, ಆದ್ದರಿಂದ ಇದು ಮಾತೃದೇಹದ ತತ್ವವೇ ಈ ಕರ್ಕಾಟಕ ರಾಶಿಯಾಗಿದೆ. ಮತ್ತು ಆವೃತವಾಗಿದೆ ಅಲ್ಲಿ ನೀರಿನಿಂದ ಅಂತಂದರೆ ಗರ್ಭಕೋಶದಲ್ಲಿ, ಜಲದಿಂದ ಅಂತಂದರೆ ರಕ್ತದಿಂದ, ಅಂದರೆ ಅದು ಜಲತತ್ವಕ್ಕೆ ಸಂಬಂಧಿಸ್ತಕ್ಕಂಥದ್ದು. ಯಾಕೆಂದರೆ ಚಂದ್ರ ಜಲಗ್ರಹ ಮತ್ತು ಜಲತತ್ವಕ್ಕೆ ಈ ರಾಶಿ ಸಂಬಂಧಪಟ್ಟಿದೆ. ಅದಕ್ಕೆ ಇದನ್ನು ವಾಟರಿ ಸೈನ್ ಅಂತ ಇಂಗ್ಲೀಷಲ್ಲಿ ಕರಿತೇವೆ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಹೇಗಪ್ಪ ಅಂತಂದರೆ ಎಮೋಷನಲ್, ಭಾವನಾತ್ಮಕ ಜೀವಿಗಳಾಗಿರ್ತಾರೆ. ಕರ್ಕಾಟಕ ರಾಶಿಯವರೇ, ನಿಮಗೆ ಈ ವರ್ಷ ಆದಾಯ ಹೆಚ್ಚಿರುತ್ತೆ, ಖರ್ಚು ಕಡಿಮೆ ಇರುತ್ತೆ, ಆರೋಗ್ಯವು ಚೆನ್ನಾಗಿರುತ್ತೆ. ನೋಡಿ, ನಿಮಗೆ ಮಿಥುನದಲ್ಲಿ ಕಟಕದಲ್ಲಿ ಗುರು ಸಂಚಾರ ಮಾಡಿದಾಗ ಹೆಚ್ಚು ಶುಭ ಫಲಗಳನ್ನು ನಿಮಗೆ ಕಾಣಲ್ಲ. ಯಾಕೆಂದರೆ ಆವಾಗ ನಿಮಗೆ ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಅಡಚಣೆ ಆಗ್ತಕ್ಕಂಥದ್ದು, ಮನಸ್ಸಿಗೆ ಚಿಂತೆ, ವೃಥಾ ಧನವ್ಯಯ, ಸ್ನೇಹಿತರಿಂದ ಮೋಸ, ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಕೃಷಿಯಲ್ಲಿ ಅಲ್ಪ ಫಲವನ್ನು ನೀವು ಕಾಣ್ತೀರ. ಅದೇ ಗುರು ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಿರ್ಬೇಕಾದ್ರೆ ನಿಮಗೆ ತುಂಬ ಒಳ್ಳೆಯ ಫಲಗಳು ಉಂಟಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಆಗುತ್ತೆ, ಬಂಧು ಮಿತ್ರರಿಂದ ಸಹಾಯ ದೊರೆಯುತ್ತೆ, ವಸ್ತ್ರಾಭರಣವನ್ನು ಕೊಳ್ತೀರಾ. ಶನಿ ಮೀನರಾಶಿಯಲ್ಲಿ ಸಂಚರಿಸ್ತಕ್ಕಂತಹ ಕಾಲದಲ್ಲಿ ಕುಟುಂಬದಲ್ಲಿ ಅನಾರೋಗ್ಯ, ಸರಕಾರಿ ಸಂಬಂಧ ವ್ಯವಹಾರಗಳಲ್ಲಿ ಸೋಲು, ಆರ್ಥಿಕ ಪರಿಸ್ಥಿತಿಯಿಂದಾಗಿ ಋಣಬಾಧೆ, ವ್ಯಾಪಾರದಲ್ಲಿ ನಷ್ಟ ಮುಂತಾದ ಫಲಗಳು ಸಂಭವಿಸ್ಬೋದು. ಆದ್ದರಿಂದ ನೀವು ಪ್ರತಿನಿತ್ಯ ಹನುಮಾನ್ ಚಾಲೀಸ ಪಠಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ಈ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರವಾಗಿರ್ತಕ್ಕಂತಹ ಪುನರ್ವಸು ನಕ್ಷತ್ರ, ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರು ಶ್ರೀರಾಮರಕ್ಷಾ ಮಂತ್ರವನ್ನು ಪ್ರತಿನಿತ್ಯ ಪಠಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಶ್ರೀರಾಮರಕ್ಷಾ ಮಂತ್ರ ಅದು ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ ನಿಮಗೆ. ಇನ್ನು ಪುಷ್ಯ ನಕ್ಷತ್ರದಲ್ಲಿ ಜನಿಸ್ತಕ್ಕಂಥವರು ಪ್ರತಿನಿತ್ಯ ಹನುಮಾನ್ ಚಾಲೀಸಾವನ್ನು ಹೇಳ್ಕೊಳ್ತಕ್ಕಂಥದ್ದು. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ತಾ ಬರೋದ್ರಿಂದ ಯಾವ ದೋಷಗಳೂ ಉಂಟಾಗುವುದಿಲ್ಲ, ಅಂದರೆ ಉಲ್ಬಣಗೊಳ್ಳುವುದಿಲ್ಲ. ಶುಭಮಸ್ತು.